ಬಂದಿತ್ತಲ್ಲ, ಅದು ಬಂದ್ಮೇಲೆ ನಾನು ಭೇಟಿಯಾಗಿದ್ದರು. ಭೇಟಿಯಾಗಿ ನಾನು ಹೇಳಿದ್ದೆ, ಊರ ಮೇಲೆ ಸ್ವಲ್ಪ ಕಾಂಗ್ರೆಸ್ ಬಿಜೆಪಿ ಎಲ್ಲ ಇರ್ತವೆ. ಇವಾಗ ನೀವೇನು ರೈತರು ಭೇಟಿ ಮಾಡ್ತೀರಾ? ಅಲ್ಲೇ ರೈತರು ಭೇಟಿ ಮಾಡ್ತಾರೆ. ನಾನು ಭೇಟಿಯಾಗಿ ಹೋಗಿದ್ದಾನೆ, ಭೇಟಿಯಾಗಿ ಮೀಟಿಂಗ್ ಆಗಿದೆ. ಈಗ ಪ್ರೊಟೆಸ್ಟ್ ಮಾಡ್ತಿದ್ರು ಸರ್. ಅದಾದ್ಮೇಲೆ ಈಗ ಇವ್ರ ನಂತರ ತೇಜಸ್ವಿ ಸೂರ್ಯ ನಿಮ್ಮ ಮಾಧ್ಯಮದಲ್ಲಿ ಫಸ್ಟ್ ಬಂದು ಅದಾದ ಕೂಡಲೇ ಇಮಿಡಿಯೇಟ್ಲಿ ನಾನು ಬಂದು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ನಾನು ಮೀಟಿಂಗ್ ಮಾಡಿದ್ರು ರೈತರ ಜೊತೆ. ತೋರಿಸ್ತಾರೆ ನಿಮ್ಗೆ ಊಟ ಬೇಕಾ? ನೋಟಿಸ್ ಕೊಟ್ಟಿದ್ದು ರೈತರ ಜಾಗ ಡಿಸಿ ಹೋಗಿ ರೈತರ ಜೊತೆ ಮೀಟಿಂಗ್ ಮಾಡಿದ್ರು ತಪ್ಪು, ಇದು ಕೊಟ್ಟಿದೆ ಅಂತ ಹೇಳಿದ್ರೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವೆರಿಫಿಕೇಶನ್ಗೆ ಈ ತರ ಮಾಡಿದ್ರು. ನಾನು ವೆರಿಫಿಕೇಶನ್ ನಾನೇ ಆದೇಶ ಕೊಟ್ಟಿದ್ದೆ. ತೇಜಸ್ವಿ ಮಾತಾಡೋವರೆಗೂ ಅಥವಾ ಬಿಜೆಪಿ ಮಾತಾಡೋರು ಅವ್ರು ಮಾತಾಡೋದು ತೇಜಸ್ವಿ ಸೂರ್ಯ ನಂತರ ನಾನು 19ನೇ ತಾರೀಕಿಗೆ ಮೀಟಿಂಗ್ ಮಾಡಿದ್ದೀನಿ. 19th ಮೀಟಿಂಗ್ ಮಾಡಿ ನಾನು ರೈತರ ಜೊತೆ ಮೀಟಿಂಗ್ ಮಾಡಿದ್ದೀನಿ. ತಹಶೀಲ್ದಾರ್ ಕೂಡಿಸ್ಕೊಂಡಿದ್ದೀನಿ. ಅವಾಗೂ ನಮಗೆ ಒಂದು ಸುಳಿವು ಸಿಕ್ಕಿತ್ತು, ಇದು ತಪ್ಪಾಗಿ ಆಗಿದೆ ಅಂತೇಳಿ. ಅವಾಗ ನಾನು ತಹಶೀಲ್ದಾರ್ಗೆ ಆದೇಶ ಕೊಟ್ಟಿದ್ದೆ, ಅದನ್ನು ಫೈಂಡ್ ಔಟ್ ಮಾಡಿ ಸರ್ವೆ ನಂಬರ್ಸ್ ಅಂತೇಳಿ. ಅವಾಗಲೂ ಕೂಡ ಕೊಟ್ಟು ಬಂದೀನಿ. ತೇಜಸ್ವಿ ಸೂರ್ಯ ಈಗ ಬಂದಿದ್ದಾರೆ ರಾಜಕೀಯ ಮಾಡಕ್ಕೆ. ನಾನು ಅವತ್ತು ಹೇಳಿದ್ದೀನಿ. ಅವತ್ತು ಹೇಳೋದು ಅಷ್ಟೇ ಅಲ್ಲ, ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ದೀನಿ, ಟ್ವೀಟು ಮಾಡಿದ್ದೀನಿ ಅವತ್ತು. ಓಕೆ, ಸೊ ಹೀಗಾಗಿ ಕನ್ಕ್ಲೂಡಿಂಗ್ ಇಷ್ಟೇ ಹೇಳ್ತೀನಿ, ಒಂದೇ ಒಂದು ಇಂಚ್ ಆಸ್ತಿನೂ ಕೂಡ ಇದರಲ್ಲಿ ಎತ್ತಾಳರು ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ತೇಜಸ್ವಿ ಸೂರ್ಯ ಅವರಿಗೆ ಬಿಜಾಪುರದಲ್ಲಿ ಉತ್ತರ ಆಸ್ತಿ ಬಗ್ಗೆ ಅವರು ಗಮನ ಹರಿಸಿದ್ದಾರೆ. ಒಂದು ಹೇಳ್ತೀನಿ, ತೇಜಸ್ವಿ ಸೂರ್ಯ ಅವರಾಗ್ಲಿ ಮಾಧ್ಯಮದವರಾಗ್ಲಿ ಒಂದೇ ಒಂದು ಇಂಚು ಇವತ್ತು ರೈತರ ಜಮೀನುಗಳಾಗ್ಲಿ ಪಾಪ ಅಥವಾ ಯಾರೇ ಖಾಸಗಿ ಜಮೀನನ್ನು ಒಪ್ಪಿಗೆ ಬಗ್ಗದೆಲ್ಲ ಹೋಗ್ಲಿಕ್ಕೆ ನಾನು ಬಿಡೋದು ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವನಾಗ್ತೀನಿ. ನಾನೇ ಖುದ್ದಾಗಿ ಮೀಟಿಂಗ್ ಅನ್ನ ಈಗ ಮಾಡ್ತಾ ಇದ್ದೀನಿ. ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಹಚ್ಚಿದ್ದೀನಿ. ಮಾಡಿ ಇವತ್ತು ಸಹ ಸ್ಪಷ್ಟವಾಗಿ ಬೇಕಾದ್ರೆ ಅವಾಗ ಇನ್ನೊಮ್ಮೆ ಬಂದು ಅಲ್ಲಿ ಅಂತಂದು ನಿಮಗೆ ಬೇಕಾದ್ರೆ ರಿಲೀಸ್ ಮಾಡ್ತೀನಿ.